ಇವತ್ತು ನಾನು 2 ಕಂಪಾರ್ಟ್ಮೆಂಟ್ ಇರೋವಂಥ ಒಂದು ಪರ್ಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಇಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಅದರ ಉದ್ದ ಬಂದು 31 ಇಂಚು, ಅಗಲ ಬಂದು 9 ಇಂಚು. ಇದಕ್ಕೊಂದು ಫ್ರೀಸಿಂಗ್ ತೊಗೊತಾ ಇದ್ದೀನಿ. ಫ್ರೀಸಿಂಗ್ನ ಇದಕ್ಕಿಟ್ಟು ಐರನ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಫ್ರೀಸಿಂಗ್ ಇಟ್ಟು ಐರನ್ ಮಾಡ್ಕೊತಾ ಇದ್ದೀನಿ. ಐರನ್ ಆದಮೇಲೆ ಅರ್ಧ ಇಂಚು ಸ್ಟಿಚಿಂಗ್ಗೆ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4.25 ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4.25 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟು 3 ಇಂಚ್ಗೆ 2 ಮಾರ್ಕ್ ಮಾಡ್ಕೊತೀನಿ. ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಆ ಮಾರ್ಕ್ ಏನಿದೆಯಲ್ಲ, ಮಾರ್ಕ್ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡಿಂಗ್ ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು ಅಂತ. ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡ್ಕೊತೀನಿ. ಇವಾಗ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಆಗಿದೆ. ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ಟ್ರಿಮ್ ಮಾಡ್ಕೊತೀನಿ. ಮತ್ತು ಕ್ಲೋಸ್ ಇರೋ ಕಡೆ ಬಂದು ನಮಗೆ ಸ್ಟ್ರೈಟ್ ಬೇಕಂದರೆ ಸ್ಟ್ರೈಟ್ ಮಾಡ್ಕೋಬೋದು, ಕರ್ವ್ ಬೇಕು ಅಂದರೆ ಕರ್ವ್ ಶೇಪ್ ಮಾಡ್ಕೋಬೋದು. ನಾನಿಲ್ಲಿ ಕರ್ವ್ ಶೇಪ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಮಾರ್ಕ್ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ಏನು ಎಡ್ಜಸ್ ಇದೆಯಲ್ಲ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ನ್ಯಾಚಸ್ ಹಾಕೋಬೇಕು. ಓಪನ್ ಇರೋ ಕಡೆ ಬಂದು ರಿವರ್ಸ್ ಮಾಡ್ಕೊಬೇಕು, ಸೀದಾ ಮಾಡ್ಕೋಬೇಕು. ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಆಗಿದೆ. ಇವಾಗ ಬೇಕು ಅಂದರೆ ಇದ್ರ ಸುತ್ತಲೂ ಒಂದು ಸ್ಟಿಚ್ ಹಾಕೋಬೋದು, ಬಟ್ ನಾನು ಹಾಕಿಲ್ಲ. ಇದಕ್ಕಿವಾಗ 2 ಬಟನ್ ಹಾಕೊಳ್ಳೋಣ. ಆ
ಕಡೆಯಿಂದ 2 ಇಂಚ್ ಮಾರ್ಕ್ ಮಾಡ್ಕೊತೀನಿ. ಈ ಕಡೆಯಿಂದನೂ 2 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಬಟನ್ಸ್ ನೇರವಾಗಿ ಒಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ ಈಗ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಮೊಬೈಲು ಏನು ಬೇಕಾದ್ರೂ ಇಟ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.